ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಜೆಟ್ ಪೂರ್ವಭಾವಿ ಸಭೆಯನ್ನು ಆರಂಭಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಚರ್ಚೆ ನಡೀತಾ ಇದೆ. ಈ ನಾಯಕತ್ವದ ಚರ್ಚೆಯ ನಡುವೆಯೇ ಇವತ್ತು ಮುಖ್ಯಮಂತ್ರಿಗಳಿಂದ ಸಭೆ ಇದೆ. ಸಿದ್ದರಾಮಯ್ಯನವರಿಂದ ಬಜೆಟ್ ಸಿದ್ಧತಾ ಪೂರ್ವಭಾವಿ ಸಭೆ ಇದೆ. ಇವತ್ತು ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮಧ್ಯಾಹ್ನ ಇವತ್ತು ಸಭೆಯನ್ನು ನಡೆಸ್ತಾರೆ ಸಿದ್ದರಾಮಯ್ಯನವರು. ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಅದು ಆದಾಯ ಕ್ರೋಢೀಕರಣ ಆಗಿರ್ಬೋದು, ಖರ್ಚಾಗಿರ್ಬೋದು, ಸಂಪನ್ಮೂಲಗಳ ಕ್ರೋಢೀಕರಣ, ಆರ್ಥಿಕ ಗುರಿ ಆಗಿರ್ಬೋದು, ಬಾಕಿ ಯೋಜನೆಗಳಾಗಿರ್ಬೋದು, ಮತ್ತೊಂದು ಕಡೆ ಬೇರೆ ಬೇರೆ ಯೋಜನೆಗಳನ್ನು ನಾವು ತಲುಪೋದಕ್ಕೆ ಬೇಕಾಗಿರುವಂಥ ಅನುದಾನ ಆಗಿರ್ಬೋದು, ಕೇಂದ್ರದಿಂದ ಬರುವಂಥ ಅನುದಾನದ ಕಡಿತ, GSTಯಲ್ಲಿ ಯಾವ ಪರಿಪ್ರಮಾಣದಲ್ಲಿ ನಮಗೆ ಬರ್ತಾ ಇದೆ, ವಾಣಿಜ್ಯ ಮತ್ತು ಅಬಕಾರಿ ಮುದ್ರಾಂಕ ಮತ್ತು ನೋಂದಣಿಯಲ್ಲಿ ನಿರೀಕ್ಷಿತ ಆದಾಯದಲ್ಲಿ ಕೋತ ಆಗಿರೋದ್ರ ಬಗ್ಗೆ, ಮತ್ತೊಂದು ಕಡೆ ಸಾಲದ ಹೊರೆ, ಬದ್ಧತಾ ವೆಚ್ಚದ ಹೆಚ್ಚಳ, ಪರ್ಯಾಯ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ, ಎಲ್ಲದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಒಂದು ಕಡೆ ನಾಯಕತ್ವದ ಚರ್ಚೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಜೆಟ್ ಈ ಪೂರ್ವಭಾವಿ ಸಭೆಗಳು, ಏನೆಲ್ಲ ಚರ್ಚೆ ಆಗ್ಬೋದು ಇವತ್ತೆಲ್ಲ? ಬಜೆಟ್ ಪೂರ್ವಭಾವಿ ಸಭೆಯಿಂದ ಇದು ನಾರ್ಮಲ್ ಆಗಿ ಮುಂದಿನ ಬಜೆಟ್ ತಯಾರಿಯ ಭಾಗವಾಗಿ ಇರ್ತದೆ. ಆದ್ರೆ ಇಂದು ಮುಖ್ಯಮಂತ್ರಿಗಳು ಈ ಇಲಾಖೆಗಳ ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾರೆ. ಯಾವುದೇ ಒಂದು ಬಜೆಟ್ ಮಂಡನೆ ಮಾಡುವ ಮೊದಲಾಗಿ ಈ ಹಿಂದಿನ ಬಜೆಟ್ ಅಲ್ಲಿ ಎಷ್ಟು ಕೊಡಲಾಗಿದೆ, ಎಷ್ಟು ಟಾರ್ಗೆಟ್ ಕೊಡಲಾಗಿದೆ, ಅದ್ರಲ್ಲಿ ಎಷ್ಟೆಲ್ಲ ಯೋಜನೆಗಳನ್ನು ರೀಚ್ ಮಾಡಲಾಗಿದೆ, ಮತ್ತು ಈ ಬಾರಿಯ ಬಜೆಟ್ ನಲ್ಲಿ ಏನೆಲ್ಲ ಕೊಡಬೇಕು, ಈ ಬಾರಿ ಬಜೆಟ್ಗೆ ಎಷ್ಟೆಲ್ಲ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಬಗ್ಗೆ ಮೊದಲನೇದಾಗಿ ಪರಿಶೀಲನೆ ನಡೆಸ್ತಾರೆ. ಈಗಾಗಲೇ ಏನು ಕಳೆದ ಬಾರಿ ಬಜೆಟ್ ನಲ್ಲಿ ಕೊಡಲಾಗಿದೆ. ಆ ಒಂದು ಬಜೆಟ್ ನಲ್ಲಿ ಈ ಬಾರಿ ಸುಮಾರು ಡಿಸೆಂಬರ್ ವೇಳೆಗೆ ಸುಮಾರು 15-20 ಸಾವಿರ ಕೋಟಿ ರೂಪಾಯಿಗಳು ಕೋತ ಆಗಿದೆ. ಅಂದ್ರೆ ಅದು ಕಡಿತವಾಗಿದೆ, ಆರ್ಥಿಕವಾಗಿ ಕಡಿತವಾಗಿದೆ. ಈ ಒಂದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ವಿಷಯದಲ್ಲಿ ವಾಣಿಜ್ಯ ಇಲಾಖೆ, ಅದೇ ರೀತಿ ಅಬಕಾರಿ ಇಲಾಖೆ ಮತ್ತು ಮುದ್ರಾಂಕ ಇಲಾಖೆ, ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯಿಂದ ಸಾಕಷ್ಟು ಅನುದಾನಗಳು ಅಥವಾ ಏನು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾಗಿತ್ತು. ಅದು ಸಮರ್ಪಕವಾಗಿ ಆಗಿಲ್ಲ. ಹೀಗಾಗಿ ಈ ಒಂದು ಕೋತಾದಿಂದಾಗಿ, ವಿಶೇಷವಾಗಿ GST ಇಂದಾಗಿ ಸುಮಾರು ರಾಜ್ಯಕ್ಕೆ ಸುಮಾರು 4-5 ಸಾವಿರ ಕೋಟಿ ರೂಪಾಯಿಗಳ ಆ ಒಂದು ಆರ್ಥಿಕ ಹೊರೆ ಬಿದ್ದಿದೆ. ಯಾಕಂದ್ರೆ ಅವರು 2 ಸ್ಲಾಬ್ಗಳನ್ನ ಬದಲಾವಣೆಯನ್ನು ಮಾಡಿದ್ರು. ಆ ಒಂದು ಸ್ಲಾಬ್ಗಳ ಬದಲಾವಣೆಯಿಂದ 5 ಮತ್ತೆ 12 ಸ್ಲಾಬ್ಗಳನ್ನು ಬದಲಾವಣೆ ಮಾಡಿದ್ರು. ಆ ಒಂದು ಸ್ಲಾಬ್ಗಳಿಂದ ರಾಜ್ಯ ಸರ್ಕಾರಕ್ಕೆ ಸುಮಾರು 5-7 ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ವಾದ. ಮತ್ತು ವಿವಿಧ ಕೇಂದ್ರದ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಕೊಡಮಾಡುವಂತ ಅನುದಾನಗಳು, ಒಂದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಂತ ವಿವಿಧ ಯೋಜನೆಗಳು ಮತ್ತು ಅನುದಾನಗಳಲ್ಲಿ ಕೋತ ಆಗಿರೋ ಕಾರಣ ಸುಮಾರು 15 ಸಾವಿರ ಕೋಟಿ ರೂಪಾಯಿ ನಷ್ಟವಾಗ್ತಾ ಇದೆ. ಅದೇ ರೀತಿ ಅಬಕಾರಿ ಇಲಾಖೆಯಿಂದ ಆರ್ಥಿಕ ಸಂಗ್ರಹಣೆನೂ ಸಹ ಈ ಬಾರಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡಲಾಗಿತ್ತು. ಸುಮಾರು ಅಲ್ಲೂ ಸಹ 3-4 ಸಾವಿರ ಕೋಟಿ ರೂಪಾಯಿ ಕೋತ ಆಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ತಂದೆ ಆದಂತ ರೂಪಗಳ ಮೂಲಕ ಜೊತೆಗೆ ಕೇಂದ್ರದ ವಿವಿಧ ಯೋಜನೆಗಳಿಂದ ಬರ್ಬೇಕಾದ ಅನುದಾನ ಸಹ ಬಾಕಿ ಇರೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಈ ಬಾರಿ ಸುಮಾರು 15-20 ಸಾವಿರ ಕೋಟಿ ರೂಪಾಯಿ ನಷ್ಟವಾಗ್ತದೆ ಅಂತ ಅನ್ನೋದು ಈಗಿರುವಂತ ವಿಚಾರ. ಹೀಗಾಗಿ ನಿಗದಿತ ಗುರಿ ಏನಿತ್ತು, ಸುಮಾರು ಈ ಬಾರಿ 1,65,000 ಕೋಟಿ ರೂಪಾಯಿಗಳನ್ನ ಈ ವರ್ಷದ ಅಂದ್ರೆ 25-26 ಸಾಲಿನಲ್ಲಿ ಸಂಗ್ರಹವನ್ನ ಮಾಡಬೇಕಾಗಿತ್ತು ವಾಣಿಜ್ಯ ಇಲಾಖೆ ಮತ್ತು ವಿವಿಧ ಇಲಾಖೆಗಳಿಂದ. ಆ ಒಂದು ಸಂಗ್ರಹ ಅಷ್ಟೊಂದು ಸಮರ್ಪಕವಾಗಿ ಅಥವಾ ಯಶಸ್ವಿಯಾಗಿ ಆಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇರೋ ಕಾರಣಕ್ಕೋಸ್ಕರ ಉಳಿದಂತ 2-3 ತಿಂಗಳ ಅವಧಿಯಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 1ರಿಂದ ಹೊಸ ಒಂದು ಆರ್ಥಿಕ 2026-27 ಆರ್ಥಿಕ ವರ್ಷ ಶುರು ಆಗುತ್ತೆ. ಅದಕ್ಕೂ ಮೊದಲು 2025-26 ಸಾಲಿ ಕೊಟ್ಟಿರುವಂತ ಯೋಜನೆಗಳು ಮತ್ತು ನಿಗದಿತ ಗುರಿಗಳಿಂದ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಆರ್ಥಿಕವಾಗಿ ಬರ್ಡನ್ ಆಗುತ್ತೆ ಮತ್ತು ಮುಂದಿನ ಮುಂಬರುವಂತ ಬಜೆಟ್ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳ ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈಗ ಇದುವರೆಗೆ ಆಗಿರುವಂತ ಆರ್ಥಿಕ ಸಂಗ್ರಹಣೆ ಮತ್ತು ಆರ್ಥಿಕ ಸಂಗ್ರಹಣೆಗೆ ಇರುವಂತ ಗುರಿಗಳು ಮತ್ತು ಮಿತಿಗಳನ್ನು ಮೊದಲು ತಿಳ್ಕೊಂಡು ನಂತರ 2026-27 ಬಜೆಟ್ಗೆ ಪೂರ್ವ ತಯಾರಿ ಮಾಡ್ಕೊಡ್ತಾರೆ. ಯಾವೆಲ್ಲ ಇಲಾಖೆಯಿಂದ ಎಷ್ಟು ಆದಾಯ ನಿರೀಕ್ಷೆ ಮಾಡಬಹುದು ಮತ್ತು ಯಾವೆಲ್ಲ ಇಲಾಖೆಗೆ ಹೆಚ್ಚುವರಿ ಅನುದಾನ ಕೊಡಬೇಕಾಗತ್ತೆ, ಬಾಕಿ ಇರುವ ಕಾಮಗಾರಿಗಳೆಷ್ಟು ಮತ್ತು ಆನ್ ಗೋಯಿಂಗ್ ಕಾಮಗಾರಿಗಳಿಗೆ ಎಷ್ಟು ಅನುದಾನವನ್ನು ಹಂಚಿಕೆ ಮಾಡಬೇಕಾಗತ್ತೆ, ಈ ಎಲ್ಲ ವಿಷಯಗಳು ಮತ್ತು ಸಾಲ ಪ್ರಮಾಣ ಇರ್ಬೋದು, ಬದ್ಧತಾ ವೆಚ್ಚ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ಆದಾಯ ಮತ್ತು ಏನು ವೆಚ್ಚ ಇವೆರಡನ್ನೂ ಸಹ ಸರಿದೂಗಿಸ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಅನ್ನೋದು ಇವೆಲ್ಲವನ್ನು ಸಹ ಮೊದಲನೇದಾಗಿ ಸರ್ಕಾರ ಈ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮುಂದೆ PPT ಪ್ರೆಸೆಂಟೇಷನ್ ಮೂಲಕ ಇದೆಲ್ಲ ವಿವರವನ್ನ ಕೊಡ್ತಾರೆ.
ಈಗ ರಾಜ್ಯ ಸರ್ಕಾರ ದೊಡ್ಡ ಹೊರೆಯಾಗಿರುವಂತದ್ದು ಈ ಒಂದು ಗ್ಯಾರಂಟಿ ಯೋಜನೆ. ಈ ವರ್ಷದಲ್ಲಿ ಸುಮಾರು 68, ಕಳೆದ ವರ್ಷ 2025-26 ಸಾಲ 58,000 ಕೋಟಿ ರೂಪಾಯಿ ಒಂದು ಬಳಕೆ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಪರಿಷ್ಕರಣೆ ಮಾಡುವ ಮೂಲಕ ಆರ್ಥಿಕ ಸಂಪನ್ಮೂಲವನ್ನು ಉಳಿತಾಯ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಿತ್ತು. ಅದು ಇದುವರೆಗೆ ಮಾಡಿಲ್ಲ. ಹೀಗಾಗಿ ಮುಂಬರುವಂತಹ ಬಜೆಟ್ ನಲ್ಲಿ ಸುಮಾರು 62,000 ಕೋಟಿ ರೂಪಾಯಿ ಅದು ವೆಚ್ಚ ಹೆಚ್ಚಳವಾಗುವಂತ ಸಾಧ್ಯತೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಬರುವಂತ ಆದಾಯದ ಮೂಲಗಳೇನು, ತೆರಿಗೆಯನ್ನು ಹಾಕಬೇಕಾಗತ್ತೆ ಹೆಚ್ಚಿನ. ಈಗಾಗಲೇ ಇರುವಂತ ತೆರಿಗೆನೇ ದುಬಾರಿಯಾಗಿದೆ. ಹಾಗಾಗಿ ಮತ್ತೆ ಯಾವ ಸ್ವರೂಪದ ತೆರಿಗೆ ಹಾಕಬೇಕು, ಸೆಸ್ಸನ್ನ ಹೆಚ್ಚಳ ಮಾಡ್ಬೇಕಾ ಅಥವಾ ತೆರಿಗೆನ ಹಾಕ್ಬೇಕಾ? ಪೆಟ್ರೋಲ್ ಮತ್ತು ಡೀಸೆಲ್ ಬಿಟ್ಟು ಹೊರತುಪಡಿಸಿ ಮತ್ಯಾವುದೋ ರೂಪದಲ್ಲಿ ತೆರಿಗೆ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ತೆರಿಗೆಯ ಮೂಲಗಳೇನು ಅಂತ ಬಗ್ಗೆನೂ ಸಹ ಒಂದಷ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡೆಯುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಈಗಾಗಲೇ ಸುಮಾರು 2 ಲಕ್ಷ ಕೋಟಿ ಅಥವಾ 2 ಲಕ್ಷ ಕೋಟಿ ಕ್ರಾಸ್ ಆಗಿರುವಂತ ಸಾಲದ ಪ್ರಮಾಣ. ಹೀಗಾಗಿ ಮತ್ತೆ ಹೆಚ್ಚುವರಿ ಸಾಲ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ಒಂದು ಆತಂಕವಾಗಿದೆ. ಕ್ಷಮಿಸಿ 6 ಲಕ್ಷ ಕೋಟಿ ಹತ್ತತ್ರ ರಾಜ್ಯ ಸರ್ಕಾರದ ಸಾಲ ಹೆಚ್ಚಳವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಮತ್ತಷ್ಟು ಸಾಲವನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಬದ್ಧತಾ ವೆಚ್ಚವನ್ನು ಹೆಚ್ಚಳ ಮಾಡಿದಲ್ಲಿ ಅಥವಾ ಬಜೆಟ್ ಪ್ರಮಾಣವನ್ನ ಹೆಚ್ಚಳ ಮಾಡಿ ಆ ಮೂಲಕ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ರಾಜ್ಯ ಸರ್ಕಾರಕ್ಕೆ ಇರುವಂತ ಆದ್ಯತೆ. ಹೀಗಾಗಿ ಯಾವ್ಯಾವೆಲ್ಲ ಇಲಾಖೆಗಳಿಂದ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಬಹುದು, ಎಲ್ಲೆಲ್ಲಿ ಆರ್ಥಿಕ ವೆಚ್ಚ ಅಧಿಕವಾಗಿದೆ ಅದನ್ನ ಯಾವ ತರ ಮ್ಯಾನೇಜ್ ಮಾಡಬೇಕು ಮತ್ತು ಹೆಚ್ಚಿನವಾಗಿ ಕೇಂದ್ರದಿಂದ ಅಥವಾ ಬೇರೆ ಬೇರೆ ಸ್ವರೂಪದಲ್ಲಿ ಏನು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಏನ್ ಮಾಡ್ಬೇಕು ಅಂತ ಅಧಿಕಾರಿಗಳು ಚರ್ಚಿಸಿ ಒಂದು ಏನು ಮ್ಯಾಪ್ ನ ಸಿದ್ಧತೆಯನ್ನು ತಯಾರು ಮಾಡಿಕೊಡುತ್ತದೆ. ಆ ಮೂಲಕ ಮುಂದಿನ ಬಜೆಟ್ ನ ಯಾವ ಇಲಾಖೆಗೆ ಎಷ್ಟು ಅನುದಾನ ಕೊಡಬೇಕಾಗತ್ತೆ, ಎಷ್ಟು ಇಲಾಖೆ ಎಷ್ಟು ಖರ್ಚು ಬೇಕಾಗತ್ತೆ ಅಥವಾ ಎಷ್ಟು ವೆಚ್ಚ ಮಾಡ್ಬೇಕಾಗತ್ತೆ, ಅದಕ್ಕೆ ಅನುದಾನವನ್ನ ಹೇಗ್ ಮಾಡ್ಬೇಕು ಅಂತ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ. ಒಟ್ಟಾರೆಯಾಗಿ ಈ ಬಾರಿಯ ಬಜೆಟ್ ಸಿದ್ದರಾಮಯ್ಯಗೆ ದಾಖಲೆ ಬಜೆಟ್ ಆಗುತ್ತೆ. 2017ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ರೆ ಆ ದಾಖಲೆ ಬಜೆಟ್ ಮುಖ್ಯಮಂತ್ರಿಗೆ ದೊಡ್ಡ ಮಟ್ಟದ ಸವಾಲಿನ ಬಜೆಟ್ ಆಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ನಿಚ್ಚಳವಾಗಿ ಕಂಡು ಬರ್ತದೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.